ನಮಗೆಲ್ಲರಿಗೂ ಗೊತ್ತಿದೆ GPA ವ್ಯಾಪ್ತಿಯಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ನಡೀತಾ ಇದೆ. ಈಗ ಆಲ್ರೆಡಿ ನಾವು 100ಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ಸಹ ಶಿವಾಜಿನಗರ ಕ್ಷೇತ್ರದಲ್ಲಿ 20 ರೋಡ್ಗಳಲ್ಲಿ ಸ್ವಲ್ಪ ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನು ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಈ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಮರ್ಡರ್ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೇವೆ. ಅಂದರೆ ಭಾಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆ್ಯಕ್ಷನ್ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. DCP ಗೊತ್ತಿದೆ ಸರ್ಕಾರ ಎಷ್ಟು ಸೀರಿಯಸ್ ಇದೆ ಈ ವಿಷಯದ. DCP ಅವರೇ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಂಡು. ಅವರ ಕಂಡೀಷನ್ ಹೇಗಿದೆ ಸರ್? ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಸರ್ ಇವಾಗಿನ ಮಾಹಿತಿ ಪ್ರಕಾರ 5 ಜನಕ್ಕೆ ಹಲ್ಲೆ ಆಗಿದೆ ಸರ್. ಸಿಬ್ಬಂದಿ 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿದ್ದಾರೆ. ನಾನು ಹಾಸ್ಪಿಟ್ಲ್ ಅವರು ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಏನು ಯಾರು ಕಾನೂನು ಕೈ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಮಾತಾಡಿ ಭಾಳ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಅರೆಸ್ಟ್ ಸಹ 10 ಜನರಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನು ಪೊಲೀಸರು ಅಮಾನವೀಯವಾಗಿ ಕೂಡ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ರು? ಸ್ಥಳದಲ್ಲಿ ಇರಲಿಲ್ವಾ? ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರಲಿಲ್ವಾ? ಮಾರ್ಷಲ್ ಇಲ್ಲ ಮಾರ್ಷಲ್ಸ್ ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ಬರು ಮಾರ್ಷಲ್ಸ್ ಇರ್ತಾರೆ. ತುಂಬ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿದ್ದರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಇಲ್ಲೇ ಆಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದು ಕೊನೆ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಖಂಡಿತ ಕಾನೂನು ಬಗ್ಗೆ ಸೀರಿಯಸ್ ಆಗಿದೆ. ಎಚ್ಚರಿಕೆ ಗಂಟೆ ಯಾಕಂದ್ರೆ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊರತೆ ಇಲ್ಲ. ಇನ್ನು ಕಾರ್ಯಾಚರಣೆ ಮೇಲೆ ಕಾರ್ಯಾಚರಣೆ ಇಟ್ಕೊಂಡ್ರೆ ನೀವು ಸಿಬ್ಬಂದಿ ಎಲ್ಲಿದ್ದಾರೆ? ಫೋರ್ಸ್ ಎಲ್ಲಿದೆ? ಪ್ರೊಟೆಕ್ಷನ್ ಎಲ್ಲಿದೆ? ಪೊಲೀಸರು ಎಲ್ಲಿದ್ದಾರೆ? ಒಟ್ಟೊಟ್ಟಿಗೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಈಗ ನಾವು ಫುಟ್ಬಾಲ್ ಡ್ರೈವ್ ಮಾಡ್ತಾ ಇದ್ವಿ. ಬೇರೆ ಕಾರ್ಯಾಚರಣೆ ಯಾವುದು ಮಾಡ್ಬೋದು.